ನಾನು ರಾಯಚೂರು ಜಿಲ್ಲೆಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮತ್ತು CS ಪೌಡರನ್ನ ಮಾಡ್ತಾರಂತ ಕೇಳಿದೆ. ಹಾಗಾಗಿ ರಾಯಚೂರು ಜಿಲ್ಲೆಯಲ್ಲಿ ಕೆಲವು ವ್ಯಕ್ತಿಗಳು ಸ್ವಲಾಭಕ್ಕಾಗಿ ಅನಧಿಕೃತ ಸ್ಥಳಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವುದು ಸರ್ಕಾರ ಗಮನಕ್ಕೆ ಬಂದಿರುತ್ತದೆ ಅಂತೇಳಿ ಇದರಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಯಾರು ಆ ವ್ಯಕ್ತಿಗಳಂತೇಳಿ ಸನ್ಮಾನ್ಯ ಸಚಿವರಾದ್ರನ್ನ, ಯಾಕಂದ್ರೆ ಏನಾಗ್ತಾ ಇದೆ ಅಲ್ಲಿ ಗಡಿನಾಡು ನಮ್ದು ತೆಲಂಗಾಣ ಮತ್ತು ಆಂಧ್ರ ಎರಡು ಗಡಿನಾಡಿಗೆ ನನ್ನ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಇದೆ. ಅಲ್ಲಿ ಸುಮಾರು ದಿನನಿತ್ಯ ಸಾವಿರಾರು ಜನ ಅಲ್ಲೆಲ್ಲ ಇದೇ ದಂಧೆಗೆ ಈಗ ನಿಂತು ಬಿಟ್ಟಿದ್ದಾರೆ. ಪೌಡರ್ಗಳನ್ನ ಆ ಕಡೆ ತೆಲಂಗಾಣದಿಂದ ತರೋದು, ಈ ಕಡೆ ಸೇಂದಿಯನ್ನ ಮಾಡೋದು. ಹಾಗಾಗಿ ಇಷ್ಟೊಂದು ದಾಖಲಾತಿಗಳು ಮತ್ತು ದಾಖಲೆಗಳು ಕೇಸ್ಗಳಾದ್ರೂ ಕೂಡ ಇಲ್ಲಿವರೆಗೂ ಕೂಡ ಅವ್ರಿಗೆ ಯಾವುದೇ ಪನಿಷ್ಮೆಂಟ್ಗಳಾಗಿಲ್ಲ ಮತ್ತು ಗಡಿಪಾರುಗಳು ಕೂಡ ಆಗಿಲ್ಲ. ಹಾಗಾಗಿ ಅವ್ರಿಗೆ ಯಾವುದು ಇವರು ಕ್ರಮಗಳನ್ನು ತೆಗೆದುಕೊಂಡ್ರು ಕೂಡ ಅಲ್ಲಿ ಯಾವುದು ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಸುಮಾರು 13,557 ಲೀಟರ್ಗಳನ್ನು ಇಲ್ಲಿವರೆಗೂ ವಶಪಡಿಸಿಕೊಂಡಿದ್ದಾರೆ. ಸುಮಾರು 183 ಕೇಸ್ಗಳನ್ನು ದಾಖಲಿಸಿದ್ದಾರೆ ಮತ್ತು ಇಲ್ಲಿ 102 ಕೇಸ್ಗಳನ್ನು ಬೇರೆ ಬೇರೆ ಡ್ರಗ್ಸ್ಗಳಿರ್ಬೋದು ಇವೆಲ್ಲ ಮಾಡಿದ್ದಾರೆ. ಆದರೆ ಯಾವುದು ತಡೆಗಟ್ಟಕ್ಕಿಲ್ಲ, ಬೆಳೀತಾ ಹೋಗ್ತಾ ಇದೆ, ಹನುಮಂತನ ಬಾಲ ರೀತಿಯಲ್ಲಿ ಬೆಳೀತಾ ಇದೆ. ಹಾಗಾಗಿ ಇವೆಲ್ಲವನ್ನ ಅಕ್ರಮವಾಗಿ ಮಾರಾಟ ಮಾಡುವಂತ ಏನು ದಂಧೆಗೆ ಇಳಿದಿದ್ದಾರೆ ಯಾರು ಆ ಹೆಸರುಗಳು ತಮಗೆ, ಯಾಕಂದ್ರೆ ಸರ್ಕಾರ ಗಮನಕ್ಕಿದೆ ಆ ವ್ಯಕ್ತಿಗಳು ಅಂತ ಹೇಳಿದಾಗ ಆ ವ್ಯಕ್ತಿಗಳನ್ನ ತಕ್ಷಣಕ್ಕೆ ಆ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಮತ್ತು ಈ ಚಟುವಟಿಕೆಯಲ್ಲಿ ತೊಡಗಿದಂತ ವ್ಯಕ್ತಿಗಳಿಗೆ ಬಹಳ ಕಠಿಣವಾದಂತ ಶಿಕ್ಷೆಯನ್ನು ಮಾಡೋದಕ್ಕೆ ಮಾಡಿದಾಗ ಮಾತ್ರ. ಇಲ್ಲದೆ ಹೋದ್ರೆ ಅಲ್ಲಿ ಯುವಕರೆಲ್ಲ ಬಹಳ ಮಾದಕ ವಸ್ತುಗಳಿಂದ ದಿನನಿತ್ಯ ಆಕ್ಸಿಡೆಂಟ್ಗಳಾಗ್ತಾ ಇದೆ ಮತ್ತು ಬಹಳಷ್ಟು ಮರ್ಡರ್ ಕೇಸ್ಗಳನ್ನು ಆಗ್ತಾ ಇದೆ. ಈ ರೀತಿಯಾಗಿ ಇಳಿತಾ ಇದ್ದಾರೆ. ಹಾಗಾಗಿ ಈ ಅಬಕಾರಿ ಸಚಿವರು ಇದಕ್ಕೆ ಏನಾದರೂ ಕಾನೂನಲ್ಲಿ ಇನ್ನೂ ಬಿಗಿಯಾದ ಕಾನೂನು ಏನಾದರೂ ಬಿಲ್ ಅನ್ನು ತಂದ್ರೆ, ಸೆಷನ್ ಬಿಲ್ ಅನ್ನು ತಂದು ಕಠಿಣವಾದಂತ ಕಾನೂನುಗಳನ್ನು ತೆಗೆದುಕೊಳ್ಳದೆ ಹೋದ್ರೆ ಬಹಳಷ್ಟು ಅರಾಜಕತೆಯನ್ನಾಗುವಂಥದ್ದು ಕೂಡ ಬಹಳ ಹತ್ತಿರಕ್ಕೆ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಯುವಕರು ಪಾಪ ಒಬ್ಬೊಬ್ಬರು ಮಕ್ಕಳು 2 ಮಕ್ಕಳು ಇರ್ತಾರ, ಬಹಳ ಮಾದಕ ವಸ್ತುಗಳಿಗೆ ಬಲಿ ಆಗುವಂಥದ್ದು ಕೂಡ ನಾವು ನೋಡ್ತಾ ಇದೀವಿ. ತಾವು ಉತ್ತರವನ್ನ ಕೊಡಿ ಅಂತೇಳಿ ಹೇಳ್ತಾ ಇದ್ದೀವಿ. ಮಾನ್ಯ ಅಧ್ಯಕ್ಷರೇ, ಒಂದೇ ನಿಮಿಷ. ಗೌಡ್ರ ಒಂದು ಪ್ರಶ್ನೆಗೆ ನಾನು ಕೂಡ ಪೂರಕವಾಗಿ ಕೇಳ್ತೀನಿ. ಇದು ಬರೇ ಒಂದು ಡಿಸ್ಟಿಕ್ದಲ್ಲ, ಇಡೀ ರಾಜ್ಯಾದ್ಯಂತ ಈ ಥರ ಅಕ್ರಮ ಮದ್ಯ ಮಾರಾಟನ ನಾವು ನೋಡ್ತೀವಿ. ಅದರಾಗ ವಿಶೇಷವಾಗಿ ನಮ್ಮದು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ ಕೂಡ ಸಾಕಷ್ಟು ಅಕ್ರಮ ಮದ್ಯ ಮಾರಾಟಕ್ಕೆ ಯುವಕರೆಲ್ಲ ಯುವ ಪೀಳಿಗೆ ಬಲಿಯಾಗಕತ್ಯಾರ. ಇದಕ್ಕೊಂದು ದೊಡ್ಡ ಪ್ರಮಾಣದ ಒಂದು ಶಿಸ್ತಿನ ಒಂದು ಕಠಿಣ ಕ್ರಮವನ್ನು ಸರ್ಕಾರ ತಗೋಬೇಕು ಅಂತೇಳಿ ಸಚಿವರಿಗೆ ನಾನು ಕೂಡ ಒಂದು ಮನವಿ ಮಾಡ್ತೀನಿ ಸಭಾಧ್ಯಕ್ಷರೇ. ಸರ್, ಏನಾಗಿದೆ ಸರ್, ನಮ್ಮಲ್ಲಿ ಎಲ್ಲ ದದ್ದಲವರು ಹೇಳಿದಂಗೆ ಅಂತಂದ್ರೆ ನಾವು ಬಾರ್ಡರ್ ಏರಿಯಾದಲ್ಲಿ ಇರೋದು ಮಂತ್ರಿಗಳೇ. ನಮ್ಮಲ್ಲಿ ಏನಾಗಿದೆ ಅಧ್ಯಕ್ಷರೇ ಅಂತಂದ್ರೆ ಇರ್ತಕ್ಕಂಥ ಇಲಾಖೆ ಅಧಿಕಾರಿಗಳು ಎಲ್ಲರಂತ ಹೇಳಲ್ಲ, ಇಲಾಖೆ ಅಧಿಕಾರಿಗಳು ವೈನ್ ಶಾಪ್ಗಳಿಂದ ಏನಪ್ಪಂತಂದ್ರೆ ಅವರೇ ಏನಪ್ಪಂತಂದ್ರೆ ಇಷ್ಟು ಗುತ್ತಿಗೆ ತಗೊಂಡು ಏನಪ್ಪಂತಂದ್ರೆ ಗ್ರಾಮೀಣ ಪ್ರದೇಶಕ್ಕೆ ಏನಪ್ಪಂತಂದ್ರೆ ವೈನ್ ಶಾಪ್ಗಳನ್ನ ಲಿಕ್ಕರ್ಗಳನ್ನ ಒಯ್ತಕ್ಕಂಥ ಕೆಲಸ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ದಯಮಾಡಿ ಮಂತ್ರಿಗಳಿಗೆ ಕಳಕಳಿಯ ಮನವಿ ಮಾಡ್ತೀನಿ. ನಮ್ಮಲ್ಲಿ ಇರ್ತಕ್ಕಂಥ ಅತಿ ಹೆಚ್ಚು ಮೈಗ್ರೆಂಟ್ಸ್ ಇದ್ದಾರೆ, ಬಹಳ ರೈತರಿಗೆ ಅನಾನುಕೂಲ ಆಗ್ತಾ ಇದೆ. ಸ್ವಲ್ಪ ದಯಮಾಡಿ ಮಂತ್ರಿಗಳು ಅವ್ರ ಇಲಾಖೆಯಿಂದ ಈ ರೀತಿ ನಡೀತಕ್ಕಂಥದ್ದು ನಿಲ್ಲಿಸಬೇಕೆಂಬುದು ನನ್ನ ಕಳಕಳಿಯ ನಾನು ಬೇರೆ ಏನು ಹೇಳಲ್ಲ. ಅಧಿಕೃತ ಅಂಗಡಿ ಅಲ್ಲದೇನೆ ಬೇರೆ ಎಲ್ಲೇ ಮದ್ಯ ಮಾರಾಟ ಮಾಡೋರು ಕೂಡ ಅವ್ರಿಗೆ ಶಿಕ್ಷೆ ಕೊಡುವಂತ ಒಂದು ಕಾಯ್ದೆಯನ್ನ ಜಾರಿಗೆ ತರದೇ ಇದ್ರೆ ನಾವು ಸುಮ್ಮನೆ ವ್ಯರ್ಥ ಪ್ರಲಾಪ ಮಾಡ್ಬೋದು. ಸರ್, ರಾತ್ರಿ 12 ಗಂಟೆಗೆ ಫೋನ್ ಮಾಡ್ತಾರೆ ನಮಗೆ, ಏನ್ ಸರ್ ನೀವೆಲ್ಲ ಇನ್ವಾಲ್ವ್ ಹಾಕೊಂಡು ನನ್ನ ಗಂಡನ ಹಾಳು ಮಾಡ್ತೀರಿ ಅಂತ ಹೆಣ್ಮಕ್ಳು ಫೋನ್ ಮಾಡೋದು. ಯಾಕಂದ್ರೆ ಕುಡಿದು ಹೋಗಿ ಹೊಡಿತಾ ಇರ್ತಾರೆ ಅವರಿಗೆ ಹೆಣ್ಮಕ್ಳಿಗೆ. ಎಲ್ಲಿ ಬ್ರ್ಯಾಂಡಿ ಶಾಪಲ್ಲ, ಬೇರೆ ಬೇರೆ ಮನೆನೂ ಅಂಗಡಿ ಆಗಿಬಿಟ್ಟಿದ್ದಾವೆ. ಈಗ ತಗೊಂಡೋಗಿ ಮಾರ್ತಾ ಇದ್ದಾರೆ. ಮತ್ತೆ ಇಲಾಖೆಯವರಿಗೆ ಗೊತ್ತಿದೆ ಯಾರ್ಯಾರು ತಗೊಂಡೋಗಿ ಮಾರೋದು ಅಂತ ಹೇಳಿ. ಮತ್ತು ಪೊಲೀಸು ಬೀಟ್ ಪೊಲೀಸಿಗೆ ಅದೇ ಚರ್ಚೆ ವಿಷಯ ಹೇಳಿದ್ರೆ ಈಗ ಕಾನೂನು ವಿಚಾರ ವಿಷಯ ಗೊತ್ತಾಯ್ತು, ಹಾಳಾಗಿ ಹೋಗ್ತಾ ಇದ್ದಾರೆ ಎಲ್ಲರೂ. ಆಯ್ತು ಮಂತ್ರಿಗಳೇ. ಸಭಾಧ್ಯಕ್ಷರೇ, ಈ ಅಕ್ರಮ ಮದ್ಯ ಮಾರಾಟ ಆಗ್ತಕ್ಕಂಥದ್ದು 2 ವಿಧ ಇದೆ. ಒಂದು CL2ದಲ್ಲಿ ಖರೀದಿ ಮಾಡ್ಕೊಂಡು MSLಲ್ಲಿ ಖರೀದಿ ಮಾಡ್ಕೊಂಡು ಹೊರಗಡೆ ತೆಗೆದುಕೊಂಡು ಹೋಗಿ ಕುಡಿತಕ್ಕಂಥದ್ದು, ಅದು ತಪ್ಪೇ, ನಾವು ತಪ್ಪಲ್ಲ ಅಂತ ಹೇಳೋದಿಲ್ಲ. ಇನ್ನೊಂದು ಕಡೆ ಮಿಲಿಟರಿಯವರ ಹೆಸರಿನಿಂದ ತೆಗೆದುಕೊಂಡು ಮಾರಾಟ ಮಾಡ್ತಕ್ಕಂಥದ್ದು ಒಂದು ನಡೀತಾ ಇದೆ. ಇದಕ್ಕೆ ನಾವು ಆಲ್ರೆಡಿ ಬರೀ ರಾಯಚೂರು ಸೀಮಿತವಾಗಿ ಒಟ್ಟು 183 ಕೇಸನ್ನು ಒಂದು 3 ವರ್ಷದಲ್ಲಿ ಹಾಕಿದ್ದೀವಿ. ಜಪ್ತಿಪಡಿಸಿದ್ದು 13,557 ಸಿಂಧಿ ಲೀಟರ್ಗಳನ್ನ ನಾವು
ಜಪ್ತಿ ಮಾಡಿದ್ದೀವಿ. ಒಂದು ಕಡೆ ಹೊಸ ಅಂಗಡಿಗಳು ಬರಬಾರ್ದು ಅಂತಕ್ಕಂಥ ಒತ್ತಡ, ಇನ್ನೊಂದು ಕಡೆ ಅವರು ತೆಗೆದುಕೊಂಡು ಅಲ್ಲಿ ಹಳ್ಳಿಗಳಲ್ಲಿ ಮಾರಾಟ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಯಾಕಂದರೆ ಅವ್ರು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಅಲ್ಲಿ ಕುಡಿಯೋರ ಸಂಖ್ಯೆ ಇರೋದ್ರಿಂದ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ತಡೆಗಟ್ಟತಕ್ಕಂಥ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೂಡಿಸ್ಕೊಂಡು ಮಾಡಿ ಕೇಸ್ಗಳನ್ನ ಹಾಕ್ತೀವಿ ಅಧ್ಯಕ್ಷರೇ. ಇದು ಒಂದು ಕಡೆ ಇದನ್ನ ನಾವು ತಡೆಗಟ್ಟಬಹುದು, ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಆದರೆ ಈ CH4 ಪೌಡರ್ ಏನಿದೆಯಲ್ಲ ಅಧ್ಯಕ್ಷೆ, ಭಾಳ ಭಯಾನಕ ಹಾಗೂ ಮಾನವನಿಗೆ ಯೋಗ್ಯ ಅಲ್ಲದ ಡ್ರಿಂಕ್ಸ್ ಇದು. CH ಪೌಡರ್ನ ಒಂದು ಸಣ್ಣ ಪಾಕೆಟ್ದಲ್ಲಿ ತೊಗೊಂಡು ಬರ್ತಾರೆ ಅಧ್ಯಕ್ಷೆ. ಅದನ್ನು ನೀರಲ್ಲಿ ಹಾಕಿ 1 ಲೀಟರ್, 10 ಲೀಟರ್, 100 ಲೀಟರ್, 1 ಕಿಲೋಕ್ಕೆ ತುಂಬ ಒಂದು ಡ್ರಮ್ಮೆ ಒಂದು ಸಿಂಧಿ ತಯಾರಾಗ್ತದೆ. ಅದು ಪಕ್ಕದ ಬಾರ್ಡರ್ದಲ್ಲಿ, ಆಂಧ್ರದಲ್ಲಿ ಅದು ಅಧಿಕೃತವಾಗಿ ಇರೋದರಿಂದ ಆ ಬಾರ್ಡರ್ದಿಂದ ಬರ್ತಕ್ಕಂಥದ್ದು ಆಗ್ತಾಯಿದೆ. ಈಗಾಗಲೇ ಒಬ್ರಿಗೆ ನಾವು ಗಡಿಪಾರು ಮಾಡಿದ್ದೀವಿ. 9 ಮಂದಿ ಗಡಿಪಾರು ಮಾಡಲಿ ಅಂತೇಳಿ ನಾವು AC ಅವ್ರ ರೀತಿಯಲ್ಲಿ ಈಗಾಗಲೇ ನಮ್ಮ ಡಿಪಾರ್ಟ್ಮೆಂಟಿಂದ ಕಳಿಸಿದ್ದೀವಿ. ಅದರ ಜೊತೆಗೆ ಇದು CH4 ಪೌಡರ್ನ ಡ್ರಗ್ಸ್ ಆ್ಯಕ್ಟಲ್ಲೇ ಸೇರಿಸಬೇಕು, NDPS ಕಳಿಸ್ಬೇಕು. ಕೇಂದ್ರ ಸರ್ಕಾರಕ್ಕೆ ಇದು ನಾವು ಕಳಿಸ್ತಾ ಇದ್ರಲ್ಲಿ NDPSದಲ್ಲಿ ಇಲ್ಲ. ಇದು ಅದನ್ನು ಕಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ಏನಾದ್ರು ಆಗದೇ ಇದ್ರೆ ಹೊಸ ಕಾನೂನು ತಂದು ಇನ್ನೂ ಹೆಚ್ಚಿನ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಇಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ, ಅದೀಗ ಸಚಿವರು ಹೇಳಿದ ಹಾಗೆ ಏನು 1965 32, 34 ಆ್ಯಕ್ಟ್ ಕೇಸ್ಗಳನ್ನು ಇದಾವೆ, ಅದು ಯಾವುದೇ ಕೆಲಸ ಆಗ್ತಾ ಇಲ್ಲ. ಓಬಿರಾಯ್ ಕಾಲದಲ್ಲಿರೋಂಥ ಕೇಸುಗಳನ್ನು ನೀವಿಟ್ಟರೆ ಇನ್ನು ಮಾರಾಟ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತದೆ ಹೊರತಾಗಿ ಕಡಿಮೆ ಆಗೋದಕ್ಕೆ ಸಾಧ್ಯ ಇಲ್ಲ. ನೀವು ಡ್ರಗ್ಸ್ದಲ್ಲಿ ಏನು ಅದು ಯಾಕೆ ಆ ಕೇಸಲ್ಲಿ ತರ್ತೀರಂದ್ರೆ ತರಬೇಕು. ಯಾಕಂದ್ರೆ ತಕ್ಷಣಕ್ಕೆ ತರುವಂಥ ಕೆಲಸ ಮಾಡಬೇಕು. ಒಂದು ಸ್ಪೆಷಲ್ ಫೋರ್ಸನ್ನು ನೀವು ಇಲಾಖೆಯಿಂದ ಒಂದು ರಾಯಚೂರು ಜಿಲ್ಲೆಗೆ ಒಂದು ಮಾಡಿ. ಯಾಕಂದರೆ ನೀವು ಸ್ಪೆಷಲ್ ಫೋರ್ಸ್ ನೀವು ಮಾಡದೆ ಹೋದಾಗ ಅಲ್ಲಿರೋಂಥ ಅಧಿಕಾರಿಗಳು ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ರಾಯಚೂರು ಇರ್ಬೋದು, ಯಾದಗಿರಿ ಇರ್ಬೋದು, ಆ ಭಾಗದಲ್ಲಿ. ಆಮೇಲೆ ಇನ್ನೂ ಒಂದು ಏನು ಅಧಿಕೃತವಾಗಿ ಮಾರಾಟ ಮಾಡುವಂಥ ವ್ಯಕ್ತಿಗಳು ಕೂಡ ಕೆಲವು ಏನೇನು ಅವರೇ ತಯಾರು ಮಾಡಿ ಹಳ್ಳಿಗಳಲ್ಲಿ ಪ್ರತಿ ಕಿರಾಣಿ ಅಂಗಡಿಗಳಲ್ಲಿ ಕೂಡ ಮಾರಾಟ ಮಾಡುವಂಥದ್ದು ಕೂಡ ನಾವು ನೋಡ್ತಾ ಇದ್ವಿ. ಅದು ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ತಾವು ಇಲಾಖೆ ಅಧಿಕಾರಿಗಳು ನಾವು KDP ಸಭೆಗಳಲ್ಲಿ ಕೇಳಿದ್ರೆ ಇಲ್ಲ ರೀ ನಮಗೆ ಟಾರ್ಗೆಟ್ ಕೊಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಅವ್ರು ಬಾಯಿ ಬಿಚ್ಚಿ ಹೇಳ್ತಾ ಇದಾರೆ, ನಮಗೆ ಟಾರ್ಗೆಟ್ ಇಷ್ಟು ಮಾರಾಟ ಮಾಡಿ ಅಂತ ಹೇಳ್ತಾ ಇದಾರೆ ಅಂತ ಹೇಳ್ತಾರೆ. ಆದರೆ ಮಾರಾಟ ಮಾಡೋ ವಿಧಾನಗಳು ನೀವು ಬೇರೆ ಇರಲಿ. ನೀವು ಎಷ್ಟನ್ನ ಮಾರಾಟ ಮಾಡಿ, ಯಾಕೆ ನೀವು ಗಡಿ ಭಾಗದಲ್ಲಿ MSL ಶಾಪ್ಗಳು ಯಾಕೆ ಹಾಕಬಾರ್ದು? ನಾನು ಓಪನ್ ಆಗಿ ಲೆಟರ್ಗಳು ಕೊಟ್ಟಿದ್ದೀನಿ. ನಾನು 3 ವರ್ಷದಿಂದ ಸತತವಾಗಿ ಮಂತ್ರಿಗಳಿಗೆ ಗಡಿ ಭಾಗದಲ್ಲಿ ನೀವು ಗೌರ್ಮೆಂಟ್ ಶಾಪ್ಗಳನ್ನು ನಿರ್ಮಾಣ ಮಾಡಿ, ಆದ್ರೆ ಅದರಲ್ಲಿಂದ ತಡೆಗಟ್ಟಕ್ಕೆ ಆಗ್ತದ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ವಿಧಿವೇರ ಸಂಖ್ಯೆ ನನ್ನ ಕ್ಷೇತ್ರದಲ್ಲಿ ಗಡಿ ಭಾಗದಲ್ಲಿ ನೋಡಿದ್ರೆ ವಿಧಿವೇರ ಸಂಖ್ಯೆ ಬಹಳಷ್ಟು ಜಾಸ್ತಿ ಆಗಿದೆ. ಯಾಕಂದ್ರೆ ಈ CS ಪೌಡರ್ಲಿಂದ ತಯಾರಾದಂಥ ಕಲಬರಿಕೆ ಅಂಡ ಇದು ಕುಡಿದು ದಿನನಿತ್ಯ ಬಹಳಷ್ಟು ಜನ ಮರಣ ಹೊಂದುತ್ತಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅದೆಲ್ಲವನ್ನ ತಡೆಗಟ್ಟಕ್ಕೆ ಸಾಧ್ಯ. ಯಾರು ನಿಮಗೆ ತಡಿತಾರೆ ಹೇಳ್ರಿ, ಹೊಸ ಶಾಪುಗಳನ್ನು ಹಾಕ್ಬಾರ್ದು ಅಂತೇಳಿ ಯಾರು ಆ ಲಾಬಿ ಮಾಡೋರು ಮಾಡ್ತಿರ್ಬೋದು. ನಾವು ಎಲ್ಲ ಗ್ರಾಮೀಣ ಪ್ರದೇಶ ಪ್ರತಿ ಕಿರಾಣಿ ಅಂಗಡಿಯಲ್ಲಿ ತಡೆಗಟ್ಟ ಅಂತೇಳಿ ನಾನು ಸಚಿವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಸಭಾಧ್ಯಕ್ಷರೇ, ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. 60-65 ವರ್ಷದ ಕಾನೂನುಗಳನ್ನ ಹೊಸದಾಗಿ ತಂದಿರಲಿಲ್ಲ. ಪನಿಷ್ಮೆಂಟು ಅಂಥದ್ದು ಇರಲಾರ್ದೇ ಇರೋದ್ರಿಂದ ಕೆಲವು ಕ್ರೈಮ್ಗಳು ಆಗ್ತಾನೆ ಇದ್ದಾವೆ. ಈಗ ನಾವು KP ಕೃಷ್ಣ ರಿಟೈರ್ಡ್ IAS ಆಫೀಸರ್ ಅಧ್ಯಕ್ಷತೆಯಲ್ಲಿ ಹೊಸ ಕಾನೂನುಗಳನ್ನು ತರಲಿಕ್ಕೆ ಈಗಾಗಲೇ ಕ್ರಮ ಕೈಗೊಂಡಿದ್ದೀವಿ. ಅದರಲ್ಲಿ ಕಠಿಣ ಕ್ರಮ ಕೈಗೊಳ್ತೀವಿ. ಅವ್ರು ಹೇಳಿದ ಹಾಗೆ ಒಂದು ಹೊಸ ಟೀಮಲ್ಲಿ ನಾವು ಕಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ.